ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಸಿದುಕೊಳ್ಳುವ ಸರ್ಕಾರದ ನಿರ್ಧಾರಗಳು ಇತ್ತೀಚೆಗೆ ಭಾರಿ ವಿವಾದಕ್ಕೆ ಕಾರಣವಾಗ್ತಿವೆ. ಅದರಲ್ಲೂ ಬೆಂಗಳೂರಿನ ಪಕ್ಕದಲ್ಲಿರುವ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ರೈತರು ಕಣ್ಣೀರು ಹಾಕ್ತಾ ವರ್ಷಕ್ಕೂ ಹೆಚ್ಚು ಸಮಯದಿಂದ ನಮ್ಮ ಭೂಮಿ ಕಿತ್ಕೊಳ್ಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಟೌನ್ಶಿಪ್ ಮಾಡಿಯೇ ತೀರ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ರೈತರ ತೀವ್ರ ವಿರೋಧದ ನಡುವೆ ಕೂಡ ಸರ್ಕಾರ ದಿಢೀರ್ ಅಂತ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಡಿ.ಕೆ.ಶಿಯವರ ಈ ದೊಡ್ಡ ನಿರ್ಧಾರಕ್ಕೆ ಕಾರಣ ಏನು? ರೈತರ ಭೂಮಿಗೆ ಸರ್ಕಾರ ಕೊಡ್ತಾ ಇರುವ ಪರಿಹಾರ ಎಷ್ಟು? ಈ ಟೌನ್ಶಿಪ್ ಹಿಂದೆ ಇರುವ ಆ 20,000 ಕೋಟಿ ರೂಪಾಯಿಯ ಅಸಲಿ ರಹಸ್ಯ ಏನು? ಸರ್ಕಾರದ ಈ ಹಠಮಾರಿತನಕ್ಕೆ ಬ್ರೇಕ್ ಹಾಕಲು ತೊಡೆತಟ್ಟಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರ ಮುಂದಿನ ನಡೆ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಬಿಡದಿ ಟೌನ್ಶಿಪ್? ಡಿ.ಕೆ.ಶಿಯ ಆ ದೊಡ್ಡ ನಿರ್ಧಾರ. ಸ್ನೇಹಿತರೆ, ಬೆಂಗಳೂರಿನ ಟ್ರಾಫಿಕ್ ಮತ್ತು ಜನಸಂದಣಿಯನ್ನು ಕಡಿಮೆ ಮಾಡಲು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಮತ್ತು ಹಾರೋಹಳ್ಳಿ ವ್ಯಾಪ್ತಿಯಲ್ಲಿ ಬಿಡದಿ ಟೌನ್ಶಿಪ್ ಅಥವಾ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸಬರ್ಬನ್ ಪ್ರಾಜೆಕ್ಟ್ ನಿರ್ಮಿಸಲು ಸರ್ಕಾರ ನಿರ್ಧರಿಸಿದೆ. ಬರೋಬ್ಬರಿ 20,000 ಕೋಟಿ ರೂಪಾಯಿ ವೆಚ್ಚದ ಈ ಬೃಹತ್ ಯೋಜನೆಗಾಗಿ 9 ಹಳ್ಳಿಗಳ 7,400 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳೋದಿಕ್ಕೆ ಸರ್ಕಾರ ಮುಂದಾಗಿದೆ. ಅಚ್ಚರಿಯ ವಿಚಾರ ಏನಂದ್ರೆ, ಅಲ್ಲಿನ ರೈತರು ಕಳೆದ 1.5 ವರ್ಷದಿಂದ ಈ ಯೋಜನೆ ಬೇಡ ಅಂತ ಹೋರಾಟ ಮಾಡ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಈಗ ರೈತರ ವಿರೋಧಕ್ಕೆ ಡೋಂಟ್ ಕೇರ್ ಅಂದಿದೆ. ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೂ ವಡೇರಹಳ್ಳಿ ಗ್ರಾಮಗಳ ಸುಮಾರು 754 ರೈತರಿಗೆ ಸೇರಿದ 499 ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ನಗರಾಭಿವೃದ್ಧಿ ಇಲಾಖೆ ದಿಢೀರನೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಇದು ಡಿ.ಕೆ.ಶಿಯವರ ಕಠಿಣ ನಿರ್ಧಾರವಾಗಿದ್ದು, ಬೆಲೆ ಬಾಳುವ ಜಮೀನಿಗೆ ಚಿನ್ನದ ಬೆಲೆ ಬರುತ್ತೆ, ಯಾರು ಭೂಮಿ ಮಾರ್ಬೇಡಿ ಅಂತ ಹೇಳ್ತಾ ಇದ್ದವರೇ ಈಗ ರೈತರ ಭೂಮಿಯನ್ನ ಕಸಿದುಕೊಳ್ಳೋದಿಕ್ಕೆ ಹೊರಟಿದ್ದಾರೆ ಅಂತ ರೈತ ಮುಖಂಡರು ಕಿಡಿಕಾರಿದ್ದಾರೆ. ಸರ್ಕಾರ ಕೊಡ್ತಿರುವ ಆಫರ್ ಏನು? ಸ್ನೇಹಿತರೆ, ರೈತರ ಭೂಮಿ ಕಸಿದುಕೊಳ್ಳುತ್ತಿರುವ ಸರ್ಕಾರ ಪರಿಹಾರವಾಗಿ 2 ಆಫರ್ಗಳನ್ನು ಮುಂದಿಟ್ಟಿದೆ. ಒಂದು, ಪ್ರತಿ ಎಕರೆ ಜಮೀನಿಗೆ ಕನಿಷ್ಠ 2.07 ಕೋಟಿಯಿಂದ 2.5 ಕೋಟಿ ರೂಪಾಯಿವರೆಗೆ ಹಣ ಪಡೆಯೋದು. ಇದು ಬೇಡ ಅನ್ನೋ ರೈತರು ಅಭಿವೃದ್ಧಿ ಪಡಿಸಿದ ಜಾಗದಲ್ಲಿ 50% ಭೂಮಿಯನ್ನ ವಾಪಸ್ ಪಡಿಬಹುದು. ಆದರೆ ರೈತರು ಹೇಳ್ತಾ ಇರೋದೇ ಬೇರೆ. ನಮಗೆ ಕೋಟಿ ಹಣ ಬೇಡ, ಈ ಭೂಮಿಯಲ್ಲಿ ತೆಂಗು, ಮಾವು, ರೇಷ್ಮೆ ಬೆಳೆದು ಹೈನುಗಾರಿಕೆ ಮಾಡಿಕೊಂಡು ನೆಮ್ಮದಿಯಾಗಿದ್ದೀವಿ. ಹಣದ ಆಸೆಗೆ ಭೂಮಿಯನ್ನು ಕೊಟ್ಟು ಬೀದಿಗೆ ಬೀಳೋದಿಕ್ಕೆ ನಾವು ಸಿದ್ಧರಿಲ್ಲ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಡಿ.ಕೆ.ಶಿ ವಿರುದ್ಧ ಗುಡುಗಿದ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸರ್ಕಾರಕ್ಕೆ ಓಪನ್ ಚಾಲೆಂಜ್. ಸರ್ಕಾರದ ಈ ನಿರ್ಧಾರ ಹೊರಬೀಳ್ತಾ ಇದ್ದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಡಿ.ಕೆ. ಶಿವಕುಮಾರ್ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ರೈತರ 1 ಇಂಚು ಭೂಮಿಯನ್ನು ಟೌನ್ಶಿಪ್ಗೆ ಬಿಟ್ಟುಕೊಡೋದಿಲ್ಲ, ಅಭಿವೃದ್ಧಿಯ ನೆಪದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನ ಲೂಟಿ ಮಾಡೋದಿಕ್ಕೆ ಹೊರಟಿದ್ದಾರೆ, ಕೇವಲ ಟೆಂಡರ್ ಮತ್ತು ಕಮಿಷನ್ ದಂಧೆಗಾಗಿ ಈ ಪ್ರಾಜೆಕ್ಟ್ ಮಾಡಲಾಗ್ತಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ನಾನು ರೈತರ ಹೋರಾಟದ ಜೊತೆಗಿದ್ದೀನಿ, ನನ್ನ ಆರೋಗ್ಯ ಲೆಕ್ಕಿಸದೆ ನಾನೇ ಖುದ್ದಾಗಿ ಬಂದು ಪ್ರತಿಭಟನೆಯಲ್ಲಿ ಕೂರ್ತೀನಿ. ಯಾರು ಬಂದು ರೈತರ ಭೂಮಿಯನ್ನ ಬಲವಂತವಾಗಿ ಕಸಿದುಕೊಳ್ತಾರೆ ನಾನು ನೋಡ್ತೀನಿ ಅಂತ ಪೊಲೀಸರಿಗೂ ಮತ್ತು ಸರ್ಕಾರಕ್ಕೂ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಪ್ರತಿಭಟನೆ ಮಾಡ್ತಿರೋರು ನಿಜವಾದ ರೈತರೇ ಅಲ್ಲ ಎಂದು ಹೇಳೋದು ಅಹಂಕಾರದ ಪರಮಾವಧಿ. ನಿಜಕ್ಕೂ ಅವರು ರೈತರೋ ಅಲ್ವೋ ಅನ್ನೋದನ್ನ ತಿಳಿಯಲು ಡಿ.ಕೆ. ಶಿವಕುಮಾರ್ ಆ ಗ್ರಾಮಗಳಿಗೆ ಬರಲಿ, ನಾನು ಕೂಡ ಅಲ್ಲಿಗೆ ಹೋಗ್ತೀನಿ, ಅಲ್ಲಿಯೇ ತೀರ್ಮಾನ ಆಗಲಿ ಅಂತ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ರೈತರಿಗಾಗಿ ತಾವು ಖುದ್ದಾಗಿ ಕಾನೂನು ಹೋರಾಟ ಮಾಡೋದಾಗಿಯೂ ಘೋಷಿಸಿದ್ದಾರೆ. 2006ರಲ್ಲಿ ನಾನೇ ಈ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದೆ ನಿಜ, ಆದರೆ ಆಗ ವಿರೋಧ ಬಂದಿದ್ರಿಂದಲೇ ಆ ಯೋಜನೆಯನ್ನ ಕೈಬಿಟ್ಟಿದ್ದೆ. ಆದರೆ ಈಗಿನ ಸರ್ಕಾರ 700 ಎಕರೆ ಸರ್ಕಾರಿ ಜಾಗ ಇಟ್ಕೊಂಡು ಬಾಕಿ ಜಾಗವೆಲ್ಲ ಸರ್ಕಾರದ್ದೇ ಅಂತ ಸುಳ್ಳು ಲೆಕ್ಕ ತೋರಿಸಿ ರೈತರ ಭೂಮಿ ಕಬಳಿಸ್ತಿದೆ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ವಿಪಕ್ಷಗಳ ಆಕ್ರೋಶಕ್ಕೆ ಡಿ.ಕೆ.ಶಿ ಕೊಟ್ಟ ತಿರುಗೇಟು ಏನು?
ಕುಮಾರಸ್ವಾಮಿಯವರ ಟೀಕೆಗೆ ತಿರುಗೇಟು ನೀಡಿರುವ ಡಿಕೆ ಶಿವಕುಮಾರ್, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಶುರು ಮಾಡಿದ್ದು ಯಾರು? ಮೊದಲು ನೋಟಿಫಿಕೇಶನ್ ಹೊರಡಿಸಿದ್ದೇ ಕುಮಾರಸ್ವಾಮಿ ಅವರೇ ಶುರು ಮಾಡಿ ಈಗ ಅವರೇ ವಿರೋಧ ಮಾಡ್ತಿದ್ದಾರೆ. ಬಿಡದಿಯ ಸುತ್ತಮುತ್ತ ನೈಸ್ ರಸ್ತೆ ಹಾಗೂ ಪಿಆರ್ ರಸ್ತೆಗಳ ನೆಪದಲ್ಲಿ ಯಾರು ಎಷ್ಟೆಷ್ಟು ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ದಾರೆ, ರೈತರನ್ನ ಬೆದರಿಸಿ ಯಾರ್ಯಾರು ಜಮೀನು ಬರೆಸಿಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂತ ನೇರವಾಗಿ ಕುಮಾರಸ್ವಾಮಿ ಕುಟುಂಬದ ಮೇಲೆಯೇ ಆರೋಪ ಮಾಡಿದ್ದಾರೆ. ಅಲ್ಲದೆ ಪ್ರತಿಭಟನೆ ಮಾಡ್ತಾ ಇರೋರು ನಿಜವಾದ ರೈತರೇ ಅಲ್ಲ ಅಂತ ಡಿಕೆಶಿ ಹೇಳಿಕೆ ನೀಡಿರೋದು ರೈತರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, 20,000 ಕೋಟಿಯ ಬಿಡದಿ ಟೌನ್ಶಿಪ್ ಯೋಜನೆ ಅಂತಿಮ ಅಧಿಸೂಚನೆ ಮೂಲಕ ಈಗ ನಿರ್ಣಾಯಕ ತಿರುವು ಪಡ್ಕೊಂಡಿದೆ. ಇದೇ ಹೊತ್ತಲ್ಲಿ ಡಿಕೆಶಿ ಮತ್ತು ಕುಮಾರಸ್ವಾಮಿ ನಡುವಿನ ಪ್ರತಿಷ್ಠೆಯ ಕಣವಾಗಿಯೂ ಮಾರ್ಪಟ್ಟಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅಭಿವೃದ್ಧಿ ಹೆಸರಲ್ಲಿ ರೈತರ ಕೃಷಿ ಭೂಮಿಯನ್ನ ಬಲವಂತವಾಗಿ ಕಸಿದುಕೊಳ್ಳೋದು ಸರಿನಾ? ಎಕರೆಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಟ್ಟರೆ ಸಾಕಾ? ಕುಮಾರಸ್ವಾಮಿಯವರ ಈ ಹೋರಾಟ ರೈತರಿಗೆ ನ್ಯಾಯ ಒದಗಿಸುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜ್ಯ ರಾಜಕಾರಣದ ಇಂಥ ಪ್ರಮುಖ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.